ॐ श्री राघवेन्द्राय नमः। श्री गुरुभ्यो नमः। परमगुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। श्री वेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। नारायणं नमस्कृत्य नरं चैव नरोत्तमं देवीं सरस्वतीं व्यास ततो देवं आपादमुनिपर्यन्तं गुरुनाना आकृतिस्मरेन् विज्ञाः प्रणश्यन्ति सिद्धन्ति च मनोरथाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दूर्वादिद्वान्तरवे वैष्णवेन्द्रिय वरंद्रे श्री राघवेन्द्र गुरुवे नमो अत्यंತ ದಯಾಳವೇ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಸಂತಾನ ಗೋಪಾಲಕೃಷ್ಣ, ಮುಖ್ಯ ಪ್ರಾಣದೇವರು, ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಮೃತ್ತಿಕಾ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತ್ತಿಕೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ಸಂಪೂರ್ಣವಾಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವರೇ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು. ಇಲ್ಲಿ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ದೀರಾ, ಭಾಳ ಅದ್ಭುತವಾಗಿದೆ. ಭಾಳ ಸರಿ ಹೇಳಿದ್ದೀನಿ ಇದನ್ನು, ಆದರೂ ವಿಶೇಷವಾಗಿ ಈ ದಿನ ಇದನ್ನು ಹೇಳಲೇಬೇಕು ಅಂತ ಒಂದು 3-4 ಜನ ಕೇಳಿದ್ದೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏಕಾದಶಿ ಇದೇ ಬರುವ 14ನೇ ತಾರೀಕು ಏಕಾದಶಿ ಇದೆ. ಏಕಾದಶಿಯಲ್ಲಿ ವಿಶೇಷ 24 ಏಕಾದಶಿಗಳು ಬರುತ್ತೆ. ಆ 24 ಏಕಾದಶಿಗಳಲ್ಲಿ ಯಾರು ನಿರ್ಜಲವಾಗಿ ಉಪವಾಸ ಇರ್ತೀರಾ, ಉಪವಾಸ ನಿರ್ಜಲವಾಗಿದ್ದಾಗ ಅವರು ಮೋಕ್ಷಕ್ಕೆ ಹೋಗ್ತಕ್ಕಂಥ ಹಾದಿ ಇರುತ್ತಂತೆ. ಅದರಲ್ಲೂ ಒಂದೊಂದು ಏಕಾದಶಿಯಲ್ಲಿ ಒಂದೊಂದು ಬರುತ್ತೆ. ಜಯ ಏಕಾದಶಿ, ವಿಜಯ ಏಕಾದಶಿ, ಅನಿರುದ್ಧ ಏಕಾದಶಿ, ಇಂಥ ಏಕಾದಶಿಯಲ್ಲಿ ಒಂದೊಂದಕ್ಕೆ ಒಂದೊಂದು ಅರ್ಥವನ್ನು ಕೊಡ್ತಾರಂತೆ. ಅದರಲ್ಲೂ ವೈಕುಂಠ ಏಕಾದಶಿನೂ ಬರುತ್ತೆ. ವೈಕುಂಠ ಏಕಾದಶಿ, ಮುಕೋಟಿ ದ್ವಾದಶಿ ಅಂತ ಬರುತ್ತೆ. ಅದಕ್ಕೋಸ್ಕರವಾಗಿ ಈ ಏಕಾದಶಿ ದಿವಸ ವಿಶೇಷವಾಗಿರ್ತಕ್ಕಂಥದ್ದು. ಈ ಏಕಾದಶಿ ದಿವಸ ಯಾಕೆ ಮಾಡಬೇಕು? ನಾವು ಉಪವಾಸವನ್ನು ಮಾಡಬೇಕು, ನಿರ್ಜಲವಾಗಿ ಉಪವಾಸವನ್ನು ಮಾಡಬೇಕಾದ್ರೆ ಯಾವ ರೀತಿ ಇರಬೇಕು ಅಂತ ಪ್ರಶ್ನೆ ಮಾಡಿದ್ದೀರ. ಏಕಾದಶಿ ದಿವಸ ದಶಮಿ ಬರುತ್ತೆ. ಆ ದಶಮಿಯ ದಿವಸ ನಾವು ಬೆಳಗ್ಗೆ ಊಟವನ್ನು ಮಾಡಿ ಸಾಯಂಕಾಲ ಸಮಯದಲ್ಲಿ ವಿಶೇಷವಾಗಿ ತಿಂಡಿಯನ್ನು ತಿಂದು ತದನಂತರ ಮಾರನೇ ದಿವಸ ನಿರ್ಜಲವಾಗಿ ಉಪವಾಸವಿದ್ದರೆ ಭಾಳ ಶ್ರೇಷ್ಠವಾಗಿ ಬರತಕ್ಕಂಥ ದಿನ. ಅದು ನಮ್ಮಲ್ಲಿರ್ತಕ್ಕಂಥ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮತ್ತು ಮಾರನೇ ದಿವಸ ಬೆಳಗ್ಗೆ ಎದ್ದು ದೇವರ ಪೂಜೆಯನ್ನು ಮಾಡಿ, ತುಳಸಿಯ ಪೂಜೆಯನ್ನು ಮಾಡಿ, ದೇವರ ಪೂಜೆಯನ್ನು ಮಾಡಿ, ಬೇರೆ ಬೇರೆ ಜನಗಳು ಎಲ್ಲ ಜನಗಳು ಅಷ್ಟೇ ಬೇರೆ ಪೂಜೆಯನ್ನು ಮಾಡಿ, ತದನಂತರ ನಾವು ಮಾಡಿರ್ತಕ್ಕಂಥ ಅಡಿಗೆಯನ್ನು ತಂದು ಭಗವಂತನ ಮುಂದೆ ಇಟ್ಟು ತುಳಸಿ ದಳವನ್ನು ಹಾಕಿ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಮಂತ್ರವನ್ನು ಹೇಳಿ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಚ್ಛಾದಿ ವರದೇಶ ವರಪ್ರದಂ ನಮಾಮಿ ಕಿಲಾದೀಶ ಕಿರೀಟಾದಿಷ್ಟಮೀಡವತು ವೃತ್ತಮಸ್ತಿ ದೀರ್ಘಾಗಂ ಶ್ರೀ ವಿದರ್ಪಾದ ಪಂಕಜಂ. ಪ್ರತಿಯೊಂದು ಈ ಮಂತ್ರಗಳನ್ನೆಲ್ಲ ಪಠನೆಯನ್ನು ಮಾಡಿ ದೇವರಿಗೆ ಅಸ್ತೋದಕವನ್ನು ಮಾಡಿ, ಭಗವಂತನಿಗೆ ನೈವೇದ್ಯವನ್ನು ಮಾಡಿ, ಹನುಮಂತ ದೇವರಿಗೆ, ಲಕ್ಷ್ಮೀದೇವಿಗೆ, ಹನುಮಂತ ದೇವರಿಗೆ, ಗರುಡಶೇಷ ರುದ್ರದೇವರಿಗೆ, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಅಸ್ತೋದಕವನ್ನು ಮಾಡಿ, ಆ ಅಸ್ತೋದಕವನ್ನು ನಾವು ಸ್ವೀಕಾರವನ್ನು ಮಾಡಿದಾಗ ಆ ಪುಣ್ಯವು ವಿಶೇಷವಾಗಿ ದೊರೆಯತಕ್ಕಂಥ ಭಾಗ್ಯ ಇರುತ್ತದೆ. ಮತ್ತೆ ಎಲ್ಲರೂ ಮಾಡಬಹುದು. ಏಕಾದಶಿ ಎಂದು ಕೇಳಿದರೆ ಬ್ರಾಹ್ಮಣರೇ ಅಲ್ಲ, ಎಲ್ಲ ಜನರೂ ಮಾಡಬೇಕು, ಪ್ರತಿಯೊಬ್ಬ ಜೀವರಾಶಿಗಳು ಮಾಡಬೇಕು. ಅದರಲ್ಲೂ ಇನ್ನೊಂದು ಕೇಳಿದರೆ ನೀವು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದು. ನಾವು ಮನೆಯಲ್ಲಿ ಡೇಟಾ ಹೋಗಿರುತ್ತೆ, ಪ್ರತಿ ಮಂತ್ಲಿ ಡೇಟಾ ಆಗಿರುತ್ತೆ. ಆಗ ಏಕಾದಶಿ ಬರುತ್ತೆ, ಏಕಾದಶಿ ಉಪವಾಸ ಇರಬಹುದಾ ಅಂತ ಕೇಳಿದ್ದೀರ. ಆದರೂ ಶಾಸ್ತ್ರದಲ್ಲಿ ಹೇಳುತ್ತೆ, ಏಕಾದಶಿ ಅಂತ ಬಂದಾಗ ನಿರ್ಜಲವಾಗಿ ಉಪವಾಸ ಮಾಡು, ಎಂಥವರೇ ಆಗಲಿ ಮಾಡ್ಬೋದು ಅಂತ ಹೇಳುತ್ತೆ ಶಾಸ್ತ್ರ. ಮತ್ತು ಅದರೊಂದು ವಿಶೇಷ, ನೀವು ಏಕಾದಶಿ ದಿವಸ ಅಲ್ಲ, ಇಂದಿನ ದಿನ ನಿಮ್ಮ ಮನೆಯಲ್ಲಿ ಬೇರೆ ಜನಗಳಾದರೆ ಈರುಳ್ಳಿ, ಬೆಳ್ಳುಳ್ಳಿ, ಬೇರೆ ಬೇರೆ ಪದಾರ್ಥಗಳಲ್ಲಿ ನೀವು ಮಾಡ್ತೀರ. ಆ ಪದಾರ್ಥ ಎಲ್ಲ ಇಂದಿನ ದಶಮಿ ದಿವಸನೇ ನೀವೇನು ನಿಷಿದ್ಧ ಮಾಡಬೇಕಾಗಿಲ್ಲ.
ನಿಷಿದ್ಧವನ್ನು ಮಾಡಿ ತಿಳಿ ಸಾರು ಅನ್ನೋ ಊಟವನ್ನು ಮಾಡಿ ಸಾಯಂಕಾಲ ತಿಂಡಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ತಿಂಡಿಯನ್ನು ಮಾಡಿ ನೀವು ಅದನ್ನು ಸ್ವೀಕಾರವನ್ನು ಮಾಡಬೇಕು. ತಿರ್ಗಾ ಏಕಾದಶಿ ಉಪವಾಸ ನಿರ್ಜಲವಾಗಿ ಉಪವಾಸ ಇದ್ದು ಬೆಳಗಿನ ಜಾವ ಪೂಜೆಯನ್ನು ಮಾಡಿ ಮಾರನೇ ದಿವಸ ಬೆಳಗಿನ ಜಾವ ಪೂಜೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನಾಗಿ ಮಾಡಿ ಅನ್ನವನ್ನು ತಿಳಿ ಸಾರು ನೀವು ಏನೇನು ಪಲ್ಯಗಳನ್ನು ಮಾಡಿದ್ರು ಅದರಲ್ಲಿ ವಿಶೇಷವಾಗಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಿದಿರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಮಾರನೇ ದಿವಸ ದ್ವಾದಶಿ ಸಾಯಂಕಾಲ ತನಕ ಎದ್ದು ಎಲ್ಲ ಪೂಜೆಯನ್ನು ಮಾಡಿ ತದನಂತರ ಮಾರನೇ ದಿವಸ ನೀವೇನು ಬೇಕಾದ್ರೂ ಉಪಯೋಗಿಸ್ಬೋದೇನು ತೊಂದರೆ ಇರುವುದಿಲ್ಲ. ಅದಕ್ಕೋಸ್ಕರವಾಗಿ ಈ 3 ದಿನಗಳ ಕಾಲ ಪರ್ವಕಾಲಗಳಿವೆಲ್ಲ ಏಕಾದಶಿ ಉಪವಾಸ ಮಾಡಿದಾಗ ಆ ಫಲ ವಿಶೇಷವಾಗಿ ಸಿಗ್ತಕ್ಕಂಥ ಭಾಗ್ಯ ಇರುತ್ತದೆ. ಏಕಾದಶಿ ಉಪವಾಸ ಇದ್ದಾಗ ನಮಗೆ ಏನು ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಏಕಾದಶಿಯ ದಿವಸ ನಾವು ನಿರ್ಜಲವಾಗಿ ಉಪವಾಸವನ್ನು ಮಾಡಿದಾಗ ನಮಗೆ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ದೇವತೆಯಲ್ಲಿರ್ತಾರೆ. ಅಂತರಂಗದೊಳು ಹರಿಯ ಕಾಣದ ಹಾವ ಹುಟ್ಟು ನುಡನು. ಅಂತರಂಗದಲ್ಲಿ ವಿಶೇಷವಾಗಿ ದೇವರನ್ನು ಕಾಣಬೇಕಂತೆ ನಾವು. ಆಗ ನಾವು ಏಕಾದಶಿ ಉಪವಾಸವಿದ್ದು ನಾವು ಕೇಳ್ಕೊತೀರಿ ಭಗವಂತನನ್ನು, ನಾವು ಗುರುಗಳನ್ನು ಏನೇನು ಕೇಳ್ಕೊತೀರಿ, ರಾಯರನ್ನು ಏನು ಕೇಳ್ಕೊತೀರಿ, ನಿಮ್ಮ ಕುಲದೇವರನ್ನು ಏನು ಕೇಳ್ಕೊತೀರಿ, ಬೇರೆ ಬೇರೆ ಏನೇನೇ ಕೇಳ್ಕೊತೀರಿ, ಆ ಫಲ ಎಲ್ಲ 24 ಏಕಾದಶಿಯನ್ನು ಮಾಡಿದ ಫಲ 3 ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು. ಗುರುಗಳು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಮಾಡ್ತಕ್ಕಂಥವ್ರೆ ಏಕಾದಶಿಯ ಉಪವಾಸದಿಂದಲೇ ನಿಮಗೆ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಮತ್ತು ಏಕಾದಶಿ ದಿವಸ ವಿಶೇಷವಾಗಿ ಪಂಢರಾಪುರದಲ್ಲಿ ರಾತ್ರಿಯೆಲ್ಲ ಜಾಗರಣೆ ಇತ್ತು. ರಾತ್ರಿ ಜಾಗರಣೆ ಇದ್ದು ದೇವರ ನಾಮ ಸಂಕೀರ್ತನೆಯನ್ನು ಮಾಡಿ ಮಾರನೇ ದಿವಸ ಬೆಳಗ್ಗೆ ಎದ್ದು ವಿಶೇಷವಾಗಿ ದೇವರ ಪೂಜೆಯನ್ನು ಮಾಡಿ ಊಟವನ್ನು ಮಾಡ್ತಾರೆ. ಪಂಢರಾಪುರದವರು ಈಗಲೂ ಮಾಡ್ತಾರೆ. ಮತ್ತು ರಘೋತ್ತಮ ತೀರ್ಥರು, ಅವರು ರಘೋತ್ತಮ ತೀರ್ಥರು ಅಂತ ಹೇಳಿದ್ರೆ ಮಹಾನುಭಾವರು, ಅಭಿನವ ಭಾರ್ಗವ ಅಂತ ಕರೀತಾರೆ ಅವ್ರನ್ನ, ರಘೋತ್ತಮ ತೀರ್ಥರನ್ನು. ಅವರ ತಾಯಿಯ ಒಂದು ಸೇವೆಯನ್ನು ಮಾಡಬೇಕಾದ್ರೆ ಆ ಗುರುಗಳು ವಿಶೇಷವಾಗಿ ಏಕಾದಶಿ ದಿವಸ ವಿಶೇಷವಾಗಿ ಅಲ್ಲಿ ಜಾಗರಣೆ ಇತ್ತು. ಬೆಳಗಿನ ಜಾವ ಬೆಳಗ್ಗೆ ಎದ್ದು ಎಲ್ಲರೂ ಆ ಬೃಂದಾವನಕ್ಕೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿ ಬೆಳಗ್ಗೆ 7 ಗಂಟೆ 6 ಗಂಟೆ 7 ಗಂಟೆ 7:30 ಒಳಗಡೆ ಊಟವೇ ಆಗೋಗುತ್ತಂತೆ. ಅಂಥ ಮಹಾನುಭಾವರು ರಘೋತ್ತಮ ತೀರ್ಥರು. ವಿಶೇಷವಾಗಿ ಆ ರಘೋತ್ತಮ ತೀರ್ಥರ ಅನುಗ್ರಹವು ನಮಗೆ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದರಲ್ಲೂ ವಿಶೇಷವಾಗಿ ಇನ್ನೊಬ್ಬರು ಇದ್ದಾರೆ. ಯಾರು? ಅವರೇ ಬ್ರಹ್ಮಣ್ಯ ತೀರ್ಥರು ಅಂತ. ಬ್ರಹ್ಮಣ್ಯ ತೀರ್ಥರು ಅವರು ಏಕಾದಶಿ ದಿವಸ ಅವರು ವಿಶೇಷವಾಗಿರ್ತಕ್ಕಂಥದ್ದು. ರಾತ್ರಿಯೆಲ್ಲ ಜಾಗರಣೆ ಇದ್ದು ಅವರ ಬೃಂದಾವನದ ಹತ್ರ ಅವರ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬ್ರಹ್ಮಣ್ಯ ತೀರ್ಥರು ಬಹಳ ವಿಶೇಷವಾಗಿ ಅವರು ಸೂರ್ಯಾಸಂಭೂತರವರು. ಸೂರ್ಯನ ನೋಡಿದಾಗ ಆ ಬ್ರಹ್ಮಣ್ಯ ತೀರ್ಥರು ನೋಡಿದಾಗ ಇರುತ್ತಂತೆ ನಾವು. ಅಂಥ ಮಹಾನುಭಾವರಿದ್ದಾರೆ. ಆ ಮಹಾನುಭಾವರು ವಿಶೇಷವಾಗಿ ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಮಗೆ ಸಿಕ್ಕಿದೆ ಅಂತಂದರೆ ಅವರೇ ಕಾರಣ ನಮಗೆ. ಬ್ರಹ್ಮಣ್ಯ ತೀರ್ಥರು, ಆ ಬ್ರಹ್ಮಣ್ಯ ತೀರ್ಥರ ಅನುಗ್ರಹ ನಮಗೆಲ್ಲರಿಗೂ ಆಗಬೇಕು. ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ವ್ಯಾಸರಾಜರ ಕಾಲದಲ್ಲಿ ವ್ಯಾಸರಾಜರೇ ವಿಶೇಷವಾಗಿ ಬ್ರಹ್ಮಣ್ಯ ತೀರ್ಥರು ಚಿಕ್ಕ ಮಗುವಿನಿಂದ ಸಾಕಿ ಅವರನ್ನು ಸಲವಿ ವಿಶೇಷವಾಗಿ ವ್ಯಾಸರಾಜರಲ್ಲಿ ಮಾಡಿ, ಅದರಲ್ಲೂ ಶ್ರೀಪಾದರಾಜರ ವಿಶೇಷವಾಗಿರ್ತಕ್ಕಂಥ ಗುರುಗಳು ಶಿಷ್ಯರಾಗಿ ವ್ಯಾಸರಾಜರಾಗಿ 3 ಜನ ಬ್ರಹ್ಮಣ್ಯ ತೀರ್ಥರು, ವ್ಯಾಸರಾಜರು, ಶ್ರೀಪಾದರಾಜರು 3 ಜನ ವಿಶೇಷವಾಗಿ ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಬ್ರಹ್ಮಣ್ಯಪುರದಲ್ಲಿ. ಮತ್ತು ಮಹಾನುಭಾವರಾಗಿರ್ತಕ್ಕಂಥ ಅಂಥ ಬ್ರಹ್ಮಣ್ಯ ತೀರ್ಥರ ಆರಾಧನೆ, ಬ್ರಹ್ಮಣ್ಯ ತೀರ್ಥರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ. ಅವರ ಒಂದು ಸ್ಮರಣೆಯನ್ನು ಮಾಡಬೇಕು ಅಂತ, ಅವರ ಸ್ಮರಣೆ, ದೇವತೆಗಳ ಸ್ಮರಣೆಯನ್ನು ಮಾಡಬೇಕು, ಗುರುಗಳ ಸ್ಮರಣೆಯನ್ನು ಮಾಡಬೇಕು. ನಿಮ್ಮ ಗುರುಗಳನ್ನು ಸ್ಮರಣೆಯನ್ನು ಮಾಡಿ ಆ ಗುರುಗಳ ವಿಶೇಷವಾದ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ ಗುರುಗಳು. ಅದಕ್ಕೋಸ್ಕರವಾಗಿ ಈ ಏಕಾದಶಿ ದಿವಸ ಯಾರು ವಿಶೇಷವಾಗಿ ಪೂಜೆಯನ್ನು ಮಾಡಿ ದೇವರ ಪೂಜೆಯನ್ನು ಮಾಡ್ತಾರೆ, ಆ ಪೂಜೆ ಹೇಗಿರಬೇಕು ಅಂದರೆ ತುಳಸಿ ದಳವನ್ನು ಮಾತ್ರ ಇಡಬೇಕಂತೆ ಏಕಾದಶಿ ದಿವಸ. ತುಳಸಿ ದಳ, ಬೇರೆ ಏನು ಹಿಡ್ಕೊಳ್ಳೋದು ಶಾಸ್ತ್ರದಲ್ಲಿ ಹೇಳುತ್ತೆ. ಪ್ರತಿ ತುಳಸಿಯನ್ನು ತಂದು ಆ ತುಳಸಿ ದಳವನ್ನು ತಂದು ರಾಯರ ಫೋಟೋಕ್ಕೆ ಇಡಬಹುದು. ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಫೋಟೋಕ್ಕೆ ಇಡಿ, ಇಲ್ಲದಿದ್ದರೆ ಆ ವಿಶೇಷವಾಗಿ ತುಳಸಿ ದಳವನ್ನು ತಂದು
ನಿಮ್ಮ ದೇವರ ನಿಮ್ಮ ಮನೆಯಲ್ಲಿ ದೇವರ ವಿಗ್ರಹಗಳಿದ್ದರೆ ಆ ವಿಗ್ರಹ ತುಳಸಿದವನ್ನಿಡಿ, ಆ ವಿಗ್ರಹವನ್ನೆಲ್ಲ ತೊಳೆಯಿರಿ. ಏಕಾದಶಿ ದಿವಸ ತೊಳೆದು ವಿಶೇಷವಾಗಿ ಪೂಜೆಯನ್ನು ಮಾಡಿ ತುಳಸಿ ದಳ ಇಟ್ಟು ಮಾರನೇ ದಿವಸ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ವಿಗ್ರಹಗಳು ಅವು ಏನು ಇದ್ದಾಗ, ಬೃಂದಾವನಗಳಿದ್ದಾಗ ಆ ಬೆಳಗ್ಗೆ ಎದ್ದು ಆ ದೇವತೆಗಳಿಂದ ರಾಯರ ಬೃಂದಾವನಕ್ಕೆ ಅಭಿಷೇಕವನ್ನು ಮಾಡಿ, ದ್ವಾದಶಿ ದಿವಸ ಅಭಿಷೇಕವನ್ನು ಮಾಡಿ, ತೀರ್ಥವನ್ನು ಸ್ವೀಕಾರವನ್ನು ಮಾಡಿ, ಪಂಚಾಮೃತ ಸ್ವೀಕಾರವನ್ನು ಮಾಡಿ, ಎಲ್ಲವೂ ಪುಣ್ಯ ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರ ದಾಸರು ಹೇಳ್ತಾರೆ, ಜನುಮ ಜನುಮದಲ್ಲಿ ಎನಗಿರಲಿ ಹನುಮ ಭೀಮ ಮಧ್ವ ಮುನಿಗಳ ಸೇವೆಯು, ಜನುಮ ಜನುಮದಲ್ಲಿ ಎನಗಿರಲಿ. ಈ ಭಗವಂತ ವಿಶೇಷವಾಗಿ ಆ ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವರಾಯರು ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಇಂಥವೆಲ್ಲರ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು. ಏಕಾದಶಿ ಯಾರು ನಿಜವಾಗಿ ಉಪವಾಸವಿತ್ತು ರಾಯರ ಸ್ಮರಣೆಯನ್ನು ಮಾಡ್ತಾರೆ. ಮಾರನೇ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡಿ ದೇವರ ನೈವೇದ್ಯವನ್ನು ಮಾಡಿರ್ತಕ್ಕಂಥ ಸ್ವೀಕಾರವನ್ನು ಮಾಡುತ್ತಾರೆ. ಬಹಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಅದಕ್ಕೋಸ್ಕರವಾಗಿ ಇವೆಲ್ಲರೂ ಜನ ಏನು ಮಾಡಿದ್ದಾರೆ, ಪ್ರತಿ ಗುರುವಾರ ಆಗಂಗಿಲ್ಲ ಉಪವಾಸ ಇರ್ತಾರೆ. ಉಪವಾಸ ಇದ್ದರೆ ಭಗವಂತನಿಗೆ ನೈವೇದ್ಯವನ್ನು ಮಾಡಿರ್ತಕ್ಕಂಥ ಪದಾರ್ಥವನ್ನು ನಾವು ಸ್ವೀಕಾರವನ್ನು ಮಾಡಲೇಬೇಕಂತೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಗುರುವಾರದಂತೂ ಒಂದು ಊಟವನ್ನು ಮಾಡಿ ತಿಂಡಿಯನ್ನು ತಿಂದಾಗ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಏನೇ ಒಂದು ಕೆಲಸವನ್ನು ಮಾಡಬೇಕಾದರೂ ನಾವು ಏಕಾದಶಿಯ ನಿರ್ಜಲವಾಗಿ ಉಪವಾಸ ಬಿದ್ದು ಗುರುಗಳ ಸೇವೆಯನ್ನು ಮಾಡಿದಾಗ ಗುರುಗಳು ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಮಾಡಿ, ನೀವು ಅಂದ್ಕೊಂಡಿರ್ತಕ್ಕಂಥ ಏನೇ ಒಂದು ಕೆಲಸಗಳಾಗಿರ್ಬೋದು, ಜಮೀನಿನ ಕೆಲಸ ಆಗಿರ್ಬೋದು, ಮಕ್ಕಳ ಸಂತಾನ ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ನಮಗೆ ಆರೋಗ್ಯ ಸಮಸ್ಯೆ ಇರಬಹುದು, ಮತ್ತು ಗಂಡ ಹೆಂಡತಿ ಸಮಸ್ಯೆಗಳಿರಬಹುದು, ಬೇರೆ ಬೇರೆ ಸಮಸ್ಯೆ, ದುಡ್ಡಿನ ಕಾಸುಗಳ ಸಮಸ್ಯೆ ಇರಬಹುದು, ಸಾಲ ಮಾಡಿರ್ತೀರ, ಆ ಸಾಲ ತೀರ್ಸೋಕ್ಕೋಸ್ಕರವಾಗಿ ನಮಗೇನು ಗೊತ್ತೇ ಆಗೋದಿಲ್ಲ, ದುಡ್ಡು ಕಾಸು ಏನೂ ಇರೋದಿಲ್ಲ, ಯಾರು ತೀರುತ್ತೆ ಅನ್ನೋದು ಗೊತ್ತಿಲ್ಲ. ಈ ಏಕಾದಶಿ ಉಪವಾಸದಿಂದ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇಂಥ ಏಕಾದಶಿಯನ್ನು ಯಾರು ಮಾಡ್ತಾರೆ, ಇಂಥ ಏಕಾದಶಿ ದಿವಸ ವಿಶೇಷವಾಗಿ ಗುರುಗಳ ಸ್ಮರಣೆಯನ್ನು ಮಾಡ್ತಾರೆ, ಅವರಿಗೆಲ್ಲರಿಗೂ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥರಾಗ್ತಾರೆ. ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವಿಷ್ಣುವಿಂದ್ರಿಯ ವೃಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹಾಳವೇ. ಹಂಸನಾಥ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಳುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರಗದ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे